ಈಗ ಕೃಷಿ ಕ್ಷೇತ್ರದಲ್ಲಿ ಹೊಸ ನ್ಯಾನೋ ಟೆಕ್ನಾಲಜಿ ಅಂದರೆ ಅತಿ ಸೂಕ್ಷ್ಮ ಸ್ಥಾಯಿಯಲ್ಲಿ ಪದಾರ್ಥಗಳನ್ನು ತಯಾರು ಮಾಡುವುದು ಮತ್ತು ಅವುಗಳನ್ನು ಉಪಯೋಗಿಸುವುದು. 1 ನ್ಯಾನೋಮೀಟರ್ ಅಂದರೆ ಎಷ್ಟು ಚಿಕ್ಕದಾಗಿ ಇರುತ್ತದೆ ಎಂದು ನಿಮಗೆ ಗೊತ್ತಾ? ನ್ಯಾನೋಮೀಟರ್ ಶತಕೋಟಿಯ ಒಂದು ಭಾಗ. ಇದು ನಮ್ಮ ಕೂದಲಿನ ದಪ್ಪಕ್ಕೆ ಮಿಲಿಯನ್ ಪಟ್ಟು ಚಿಕ್ಕದಾಗಿ ಇರುತ್ತದೆ. ನ್ಯಾನೋ ಟೆಕ್ನಾಲಜಿನಿಂದ ಪದಾರ್ಥಗಳ ಲಕ್ಷಣಗಳು ಬದಲಾಯಿಸುತ್ತವೆ. ಉದಾಹರಣಕ್ಕೆ, ಚಿನ್ನದ ಕಣಗಳು ಹಳದಿ ಬಣ್ಣದಲ್ಲಿ ಇರುತ್ತವೆ, ಆದರೆ ನ್ಯಾನೋ ಸ್ಕೇಲ್ನಲ್ಲಿ ನೋಡಿದಾಗ ಅದು ಕೆಂಪು ಅಥವಾ ಆರೆಂಜ್ ಬಣ್ಣದಲ್ಲಿ ಕಾಣುತ್ತವೆ. ಇಷ್ಟು ಅದ್ಭುತವಾದ ಟೆಕ್ನಾಲಜಿಯನ್ನು ಈಗ ಕೃಷಿ ಕ್ಷೇತ್ರದಲ್ಲಿ ಉಪಯೋಗಿಸುತ್ತಿದ್ದಾರೆ. ಅದೇ ನ್ಯಾನೋ ಯೂರಿಯಾ ಎಂಬುದು ನ್ಯಾನೋ ಟೆಕ್ನಾಲಜಿನಿಂದ ತಯಾರಿಸಿದ ದ್ರವರೂಪದ ಗೊಬ್ಬರ. ಇದರಲ್ಲಿ ನತ್ರಜನಿ ಕಣಗಳು ಬಹಳ ಚಿಕ್ಕವಾಗಿ ಇರುತ್ತವೆ, ಅಂದರೆ 20 to 50 ನ್ಯಾನೋ ಪರಿಮಾಣದಲ್ಲಿ ಇರುತ್ತವೆ. ಈ ಅತಿ ಚಿಕ್ಕ ಪರಿಮಾಣದಿಂದ ಇದಕ್ಕೆ ಬಹಳ ಪ್ರತ್ಯೇಕ ಬಂದಿದ್ದಾವೆ. ನಾವು ನ್ಯಾನೋ ಯೂರಿಯನ್ನು ಪಿಚಕಾರಿ ಮಾಡಿದಾಗ ಈ ಅತಿ ಸೂಕ್ಷ್ಮವಾದ ಕಣಗಳು ನೇರವಾಗಿ ಎಲೆಗಳ ರಂಧ್ರಗಳಲ್ಲಿ ಒಳಗೆ ಹೋಗುತ್ತವೆ. ಅಲ್ಲಿಂದ ಕಣಗಳು ಇತರ ಮಾರ್ಗಗಳ ಮೂಲಕ ಸಸ್ಯದ ಎಲ್ಲಾ ಭಾಗಗಳನ್ನು ತಲುಪುತ್ತವೆ. ಈ ಕಾರಣದಿಂದಾಗಿ ನತ್ರಜನಿ ವ್ಯರ್ಥವಾಗುವುದಿಲ್ಲ, ಅಂದರೆ ಸಸ್ಯಗಳಿಗೆ ಅಗತ್ಯಕ್ಕಾಗಿ ನೇರವಾಗಿ ಬಳಸಲಾಗುತ್ತದೆ.